ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ಯಾವುದೇ ಹೊಸತನ ಇಲ್ಲ ಅಂತ ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಮಾಡೋದನ್ನ ನಿರೀಕ್ಷಿಸಿದೆ, ಆದರೆ 60% ರೈತರ ಸಾಲ ಮನ್ನಾ ಮಾಡಿಲ್ಲ. ಸಾಮಾನ್ಯ ಬಜೆಟ್ನಲ್ಲಿ ರೈಲ್ವೆ ಬಜೆಟ್ ವಿಲೀನ ಮಾಡಿರೋದು ಕೂಡ ಸರಿಯಿಲ್ಲ. ರೈಲ್ವೆ ಇಲಾಖೆಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿತ್ತು. ಅಲ್ಲದೆ ರೈಲ್ವೆ ಇಲಾಖೆ ಪುನಶ್ಚೇತನದ ಅಗತ್ಯವಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಜೆಟ್ನಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡ್ತಾರೆ. ಆಮೇಲೆ ಡಿಮಾನಿಟೈಸೇಷನ್ ಆದಮೇಲೆ ಏನು ಅನ್ಎಂಪ್ಲಾಯ್ಮೆಂಟು ಇನ್ಕ್ರೀಸ್ ಆಗಿತ್ತು, ಹೆಚ್ಚಿಗಾಗಿತ್ತು, ಅನ್ಎಂಪ್ಲಾಯ್ಮೆಂಟನ್ನು ಯಾವ ರೀತಿಯಾಗಿ ಯುವಕರಿಗೆ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಕೊಡಬೇಕು ಅದರ ಬಗ್ಗೆ ಅವರು ಚಿಂತನೆ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಎಂಪ್ಲಾಯ್ಮೆಂಟ್ ಗ್ರೋತ್ ಬಗ್ಗೆನೂ ಅವ್ರ ಬಳಿ ಯಾವ ಒಂದು ವಿಶೇಷವಾದಂಥ ಸ್ಕೀಮ್ ಇಲ್ಲ, ಘೋಷಣೆ ಇಲ್ಲ. ಮತ್ತು ರೈತರ ಸಾಲ ಮನ್ನಾ ಮಾಡೋದ್ರ ಬಗ್ಗೆನೂ ಘೋಷಣೆ ಇಲ್ಲ. ಡಿಮಾನಿಟೈಸೇಷನ್ದಲ್ಲಿ ಏನು ಸಾಮಾನ್ಯ ಜನರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಮಹಿಳೆಯರಿಗೆ ತೊಂದರೆ ಆಗಿದೆ, ಅದರ ಬಗ್ಗೆ ವಿಶೇಷವಾದಂಥ ರಿಲೀಫ್ ಕೊಡ್ತಕ್ಕಂಥದ್ದು ಕೂಡ ಅವರೇನೂ ಕೂಡ ಮಾಡಿಲ್ಲ. ಕೇವಲ ತಮ್ಮ ಚುನಾವಣೆ ಒಂದು ನಾನು 2,000 ರೂಪಾಯಿ ಚಂದ ಮಾಡ್ತೇನೆ, ನಾನು ಇನ್ಕಮ್ ಟ್ಯಾಕ್ಸ್, ಒಳ್ಳೆಯದು, ಸಣ್ಣ ಪುಟ್ಟ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಅದು ಮಾಡಿ. ಆದರೆ ಈ ದೇಶದಲ್ಲಿ 60% ರೈತರಿದ್ದಾರೆ, ಅವ್ರ ಬಗ್ಗೆ ಇವ್ರ ಚಿಂತನೆ ಇಲ್ಲ ಅಂತಂದರೆ ಏನು ಪ್ರಯೋಜನ ಈ ಬಜೆಟ್ದು? ಸೊ ಇದರಿಂದ ಈ ಬಜೆಟ್ನಲ್ಲಿ ಹೊಸದೇನೂ ಇಲ್ಲ. ಯಥಾ ಪ್ರಕಾರ ಪ್ರತಿ ತಿಂಗಳ ಒಂದೊಂದು ಘೋಷಣೆಗಳೇನು ಮಾಡ್ಕೊತ ಹೋಗ್ತಿದ್ರು, 12-15 ಘೋಷಣೆಗಳು ಒಂದು ಕಡೆ ಸೇರಿಸಿ ಈ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ರೈಲ್ವೆ ಯಾವಾಗಲೂ ಇದು ಒಂದು ದೊಡ್ಡ ಪಬ್ಲಿಕ್ ಸೆಕ್ಟರ್, ಅದಕ್ಕೆ ಇದು ಕೆಟ್ಟು ಹೋಗಿದೆ, ಇದ್ರಾಗ ಏನೂ ಇಲ್ಲ ಅಂತ ನೀವು ಹೇಳಿದರೆ ಹಿಂದಿನಿಂದ ಇದನ್ನು ನಡ್ಕೊಂಡು ಬಂದಿದೆ. ನೀವು ಅದರಲ್ಲಿ ಸುಧಾರಣೆ ಮಾಡ್ಬೋದು, ತಪ್ಪಿದ್ರೆ ಸುಧಾರಣೆ ಮಾಡಿಸ್ಬೋದು. ನಿಮ್ಮ ದುಡ್ಡನ್ನು ಕೇಂದ್ರ ಸರ್ಕಾರದ ದುಡ್ಡನ್ನು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಹಾಕಿ ಯೋಜನೆಗಳು ಕೊಡ್ಬೋದು. ನೀವು ಹೊಸದು ಒಂದು 10 ರೈಲ್ವೆ ಲೈನ್ ತೆಗೀರಿ, ಹೊಸ ಸ್ಟೇಷನ್ಗಳು ಕಟ್ಟ್ರಿ ಅಂಥೇಳಿ. ಅದು ಬಿಟ್ಟು ನೀವು ಕಟ್ಟೋದಿಲ್ಲ, ಅದಕ್ಕೆ ನಿಮ್ಮ ಡಿಪಾರ್ಟ್ಮೆಂಟೇ ನಾವು ತೊಗೊಳ್ತೀವಿ ಅಂದರೆ ಇದು ಅಂದರೆ ದೊಡ್ಡ ಮೀಣ ಸಣ್ಣ ಮೀಣಕ್ಕೆ ನುಗ್ಗಿದಾಗೆ.